ನಮಸ್ತೆ ಎಲ್ಲರಿಗೂ. ನಾನು ಗಂಗಾ ಡಿ.ಎಲ್. ಭಾರತೀಯ ಸೇನೆಯ ಅಗ್ನಿವೀರ ನೇಮಕಾತಿ 2026ರ ನೋಂದಣಿ ಪ್ರಕ್ರಿಯೆ ಶುರುವಾಗಿದೆ, ಅಂದರೆ ಪ್ರಾರಂಭವಾಗಿದೆ. ಇದು ಫೆಬ್ರವರಿ 3, 2026ರಿಂದ ಅಧಿಕೃತವಾಗಿ ಪ್ರಾರಂಭ ಆಗಿರುವಂಥದ್ದು. ಸೊ ಆಸಕ್ತ ಅಭ್ಯರ್ಥಿಗಳೇನಿದ್ದಾರೆ, ಜಾಯಿನ್ ಇಂಡಿಯನ್ ಆರ್ಮಿ .nic.in ಎನ್ನ ಅಧಿಕೃತ ಪೋರ್ಟಲ್ ಏನಿದೆ, ಹೋಗಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸೊ 2026 ನೇಮಕಾತಿ ಪ್ರಮುಖ ವಿವರಗಳನ್ನು ನೋಡೋದಾದರೆ, ಅರ್ಜಿ ಸಲ್ಲಿಕೆ ಅವಧಿ ಪ್ರಾರಂಭವಾಗಿರೋದು ಫೆಬ್ರವರಿ 3, 2026ರಿಂದ ಶುರುವಾಗಿದೆ, ಅಂದರೆ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಏನಿದೆ ಇನ್ನೂ ಅಧಿಕೃತವಾಗಿ ಅವರು ಪ್ರಕಟಿಸಿಲ್ಲ. ಸೊ ಸ್ನೇಹಿತರೆ, ಮೊದಲು ಅರ್ಹತೆಗಳನ್ನು ನೋಡ್ಕೊಳ್ಳೋಣ. ಅರ್ಹತೆಯಲ್ಲಿ ವಯೋಮಿತಿ ಅಭ್ಯರ್ಥಿಗಳು ಸಾಮಾನ್ಯವಾಗಿ 17.5ರಿಂದ 21 ವಯಸ್ಸಿನವರಾಗಿರಬೇಕು. ಓಕೆ, 21 ವಯಸ್ಸಿನ ಅಂದರೆ 18 ಅಂತಲೇ ಅಂದ್ಕೊಳ್ಳಿ. ಓಕೆ, 18ರಿಂದ 21 ವಯಸ್ಸಿನವರಾಗಿರಬೇಕು ಇಲ್ಲಿ ಅಭ್ಯರ್ಥಿಗಳು ಅಪ್ಲೈ ಮಾಡುವವರು. ಇನ್ನು ವಿದ್ಯಾಭ್ಯಾಸ, ಓಕೆ, ವಿದ್ಯಾರ್ಥಿಗಳ ಹುದ್ದೆಗೆ ಅನುಗುಣವಾಗಿ 8ನೇ ತರಗತಿ, 10ನೇ ತರಗತಿ ಮತ್ತು ದ್ವಿತೀಯ PUC ಅಂದರೆ 10+2 ಉತ್ತೀರ್ಣ ಆಗಿರಬೇಕು. ಓಕೆ, ಇನ್ನು ಆಯ್ಕೆಯ ಹಂತಗಳು ಹೇಗಿರ್ತವೆ ಅಂದರೆ 2 ಹಂತದಲ್ಲಿ ಆಯ್ಕೆ ಇರ್ತವೆ. ಸೊ ಹೇಗೆ ಅಂದರೆ 2 ಹಂತದಲ್ಲಿ ಆಯ್ಕೆ ಅಂದರೆ, ಒಂದು ಹಂತದಲ್ಲಿ ಆನ್ಲೈನ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ಇರುತ್ತೆ. ಸೊ ಮೊದಲನೇ ಹಂತದಲ್ಲಿ ಏನಿದ್ರೆ ಆನ್ಲೈನ್ ಸಾಮಾನ್ಯ ಪ್ರವೇಶ ಪರೀಕ್ಷೆ, ಸೊ ಎಂಟ್ರೆನ್ಸ್ ಎಕ್ಸಾಮ್ ಇರುವಂಥದ್ದು ಮೊದಲನೇ ಹಂತದಲ್ಲಿ. ಸೊ ಎರಡನೇ ಹಂತದಲ್ಲಿ ಇರುತ್ತೆ ಅಂದರೆ, ಸೊ ನೇಮಕಾತಿಯ ಒಂದು ರ್ಯಾಲಿ ಇರುತ್ತೆ. ರ್ಯಾಲಿಯಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೀತದೆ, ಇನ್ನು ವೈದ್ಯಕೀಯ ಪರೀಕ್ಷೆ ನಡೀತದೆ, ಇನ್ನು ದಾಖಲೆಯ ಪರಿಶೀಲನೆ ಕೂಡ ನಡೆಯುವಂಥದ್ದು. ಯಾವುದು? ಎರಡನೇ ಹಂತದಲ್ಲಿ. ಇಷ್ಟು ಅರ್ಥ ಆಯ್ತಲ್ವಾ? ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಹಾಗಾದರೆ? ಸೊ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ, ಭಾರತೀಯ ಸೇನೆ ಅಧಿಕೃತ ವೆಬ್ಸೈಟ್ ಏನಿದೆ, ಜಾಯಿನ್ ಇಂಡಿಯನ್ ಆರ್ಮಿಗೆ ಭೇಟಿ ನೀಡಿ. ಸೊ ಅದರಲ್ಲಿ ಅಗ್ನಿಪಥ್ ವಿಭಾಗ ಏನಿರುತ್ತೆ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ನೀವು ಹೊಸಬರಾಗಿದ್ದರೆ ನೋಂದಣಿ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ನಿಮ್ಮ ಲಾಗಿನ್ಗಳಿಂದ ವಿವರಗಳನ್ನು ಬಳಸಿ ಸೈನ್ ಅಪ್ ಅನ್ನು ಮಾಡುವಂಥದ್ದು. ಇನ್ನು ಅತ್ಯಗತ್ಯವಿರುವ ವೈಯಕ್ತಿಕ ಮತ್ತು ಶೈಕ್ಷಣಿಕ ಮಾಹಿತಿಗಳನ್ನು ಭರ್ತಿ ಮಾಡಿ ಮತ್ತು ಫೋಟೋ ಮತ್ತು ಸಹಿಗಳನ್ನು ಅಪ್ಲೋಡ್ ಮಾಡುವಂಥದ್ದು. ಓಕೆ, ಸೊ ಇದಾದ ನಂತರ ಅರ್ಜಿಯನ್ನು ಸಲ್ಲಿಸಿ ಮತ್ತು ಮುಂದಿನ ದಾಖಲೆಕ್ಕಾಗಿ ಅಥವಾ ಮುಂದಿನ ಉಲ್ಲೇಖಕ್ಕಾಗಿ ಪ್ರತಿಯನ್ನು ಡೌನ್ಲೋಡನ್ನು ಮಾಡ್ಕೊಳ್ಳಿ. ನಾವು ಅರ್ಜಿಯನ್ನು ಅಪ್ಲೈ ಮಾಡಿದಾಗ ಒಂದು ಪ್ರತಿ ನಮಗೆ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳುವಂಥದ್ದು. ಸೊ ಭಾರತೀಯ ಸೇನೆಯ ಅಗ್ನಿವೀರ್ ಆನ್ಲೈನ್ ಸಾಮಾನ್ಯ ಪರೀಕ್ಷೆ ಏನಿದೆ, ಈ ಪರೀಕ್ಷೆ ಪಠ್ಯಕ್ರಮ ನೀವು ಆಯ್ಕೆ ಮಾಡುವ ಹುದ್ದೆಗಳ ಅನುಗುಣವಾಗಿ ಬದಲಾಗುತ್ತೆ. ಸೊ ಈ ಎಷ್ಟು ಹುದ್ದೆಗಳಿದ್ವು, ಸೊ ಈ ಎಲ್ಲ ಹುದ್ದೆಗಳಿಗೆ ಅನುಗುಣವಾಗಿ ಈ ಪಠ್ಯಕ್ರಮ ಕೂಡ ಬದಲಾಗ್ತಾ ಹೋಗುತ್ತೆ. ಈ ಹುದ್ದೆಗಳಿಗೆ ಅನುಗುಣವಾಗಿ ಸೊ ಇದಕ್ಕೆ ಸಿಲೆಬಸ್ ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಯಾವ್ಯಾವ ಒಂದು ಹುದ್ದೆಗಳಿಗೆ ಏನೇನು ಸಿಲೆಬಸ್ ಇದೆ ಅದನ್ನು ಕೂಡ ನೋಡ್ಕೊಳ್ಳೋಣ. ಸೊ ಅಗ್ನಿವೀರ್, ಸೊ ಮೊದಲನೇದಾಗಿ ಅಗ್ನಿವೀರ್ ಜನರಲ್ ಡ್ಯೂಟಿ ಏನಿದೆ ಮತ್ತು ಟ್ರೇಡ್ಸ್ಮ್ಯಾನ್, ಈ 2 ಹುದ್ದೆಗಳಿಗೆ ಅಗ್ನಿವೀರ್ ಜನರಲ್ ಡ್ಯೂಟಿ ಅಂದರೆ GD ಮತ್ತು ಟ್ರೇಡ್ಸ್ಮ್ಯಾನ್ ಈ ಹುದ್ದೆಗಳಿಗೆ ಒಟ್ಟು 100 ಅಂಕಗಳಿಗೆ ಪರೀಕ್ಷೆ ಇರ್ತದೆ. ಓಕೆ, ಪರೀಕ್ಷೆ ಒಟ್ಟು 100 ಅಂಕದಿರುವಂಥದ್ದು. ಸೊ ಅದರಲ್ಲಿ 50 ಪ್ರಶ್ನೆಗಳಿರುತ್ತವೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಓಕೆ, 50 ಪ್ರಶ್ನೆಗಳು. ಓಕೆ, 50 ಪ್ರಶ್ನೆಗಳು, ಅದಕ್ಕೆ 2 ಅಂಕಗಳು. ಓಕೆ, ಪ್ರತಿ ಪ್ರಶ್ನೆಗೆ 2 ಅಂಕಗಳಂದರೆ ಎಷ್ಟಾಯಿತು? 100 ಅಂಕಗಳಾಯಿತು ಅಲ್ವಾ? ಸೊ 100 ಅಂಕಗಳಾಯಿತು. ಇನ್ನು ಸಾಮಾನ್ಯ ಜ್ಞಾನ ಈ ಪರೀಕ್ಷೆಯಲ್ಲಿ ಇರುವಂಥದ್ದು ಏನಂದರೆ, ಸಾಮಾನ್ಯ ಜ್ಞಾನ ಅಂದರೆ GK ಮೇಲೆ ಕ್ವಶನ್ಸ್ ಇರ್ತವೆ. ಅದಕ್ಕೆ GKಯಲ್ಲಿ ಏನು ಓದಂದರೆ ಭಾರತದ ಇತಿಹಾಸ, ಭೂಗೋಳ, ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್, ಕ್ರೀಡೆ, ಓಕೆ, ಮತ್ತು ಪ್ರಶಸ್ತಿಗಳು, ಭಾರತೀಯ ಸಶಸ್ತ್ರ ಪಡೆಗಳ ಬಗ್ಗೆ ಮಾಹಿತಿ ಇರಬೇಕು. ಇದು GK. ಇನ್ನು ಸಾಮಾನ್ಯ ವಿಜ್ಞಾನ ಅಂದರೆ ಜನರಲ್ ಸೈನ್ಸ್ ಅಂದರೆ 10ನೇ ತರಗತಿಯ ಮಟ್ಟದ ಭೌತಶಾಸ್ತ್ರ, ಓಕೆ, ಫಿಸಿಕ್ಸ್, ರಸಾಯನಶಾಸ್ತ್ರ, ಕೆಮಿಸ್ಟ್ರಿ ಮತ್ತು ಜೀವ ವಿಜ್ಞಾನ ಅಂದರೆ ಮಾನವ ದೇಹ, ಜೀವಸತ್ವಗಳು ಮತ್ತು ರೋಗಗಳ ಬಗ್ಗೆ ಜೀವ ಅಂದರೆ ಬಯಾಲಜಿಯಲ್ಲಿ ಓದುವಂಥದ್ದು ಇದರ ಸಿಲೆಬಸ್. ಮತ್ತು ಇದರಲ್ಲಿ ಗಣಿತ ಕೂಡ ಇರ್ತದೆ. ಗಣಿತದಲ್ಲಿ ಏನೇನು ಓದಬೇಕಾಗಾದರೆ, ಗಣಿತದಲ್ಲಿ ಸಂಖ್ಯಾ ಪದ್ಧತಿ ಅಂದರೆ ನಂಬರ್ ಸಿಸ್ಟಮ್ ಮತ್ತು HCF ಮತ್ತು LCM
ಮತ್ತು ಶೇಕಡಾವಾರು, ಲಾಭ ಮತ್ತು ನಷ್ಟ, ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಸರಾಸರಿ ಅನುಪಾತ, ಸರಳ ಬಡ್ಡಿ ಮತ್ತು ಮೂಲಭೂತ ಬೀಜಗಣಿತ ಇರುವಂಥದ್ದು. ಸೊ ಇದರ ಹೊರತಾಗಿಯೂ ಲಾಜಿಕಲ್ ರೀಸನಿಂಗ್ ಇರುತ್ತೆ. ಸೊ ಇದರಲ್ಲಿ ಸಂಬಂಧ, ಬ್ಲಡ್ ರಿಲೇಷನ್ಸ್ ಇರುತ್ತಲ್ವ, ಸಂಬಂಧ ಮತ್ತು ಸರಣಿ ಪೂರ್ಣಗೊಳಿಸುವಿಕೆ, ಕೋಡಿಂಗ್, ಡಿಕೋಡಿಂಗ್ ಮತ್ತು ದಿಕ್ಕುಗಳ ವಿಜ್ಞಾನ. ಸೊ ಇಷ್ಟು ಲಾಜಿಕಲ್ ರೀಸನಿಂಗಲ್ಲಿ ಇರುವಂಥದ್ದು. ಇನ್ನು ಅಗ್ನಿ ಟೆಕ್ನಿಕಲ್ ಹುದ್ದೆ ಏನಿದೆ, ಈ ಹುದ್ದೆಯ ಒಂದು ಸಿಲೆಬಸ್ ಬೇರೆ ಇರುವಂಥದ್ದು. ನೋಡಿ, ಅಗ್ನಿ ಟೆಕ್ನಿಕಲ್ ಹುದ್ದೆ ಯಾರು ಅಪ್ಲೈ ಮಾಡ್ತಾರ ಅವರ ಒಂದು ಸಿಲೆಬಸ್ ಕೂಡ ಚೇಂಜ್ ಇದೆ, ಅದನ್ನು ಕೂಡ ನೋಡ್ತಾ ಹೋಗಿ. ಸೊ ಸಿಲೆಬಸ್ನಲ್ಲಿ ಈ ವಿಭಾಗದಲ್ಲಿ ಒಟ್ಟು ಎಷ್ಟಿರುತ್ತೆ? 200 ಅಂಕದ ಏನಿರ್ತದೆ, ಪ್ರಶ್ನೆಗಳಿರ್ತವೆ. ಸೊ 50 ಪ್ರಶ್ನೆಗಳಿರ್ತವೆ. ಆ 50 ಪ್ರಶ್ನೆಗಳಿಗೆ ಟೋಟಲ್ ಎಷ್ಟಿರುತ್ತೆ? 4 ಅಂಕಗಳು. ಓಕೆ, 50 ಅಂಕಗಳಿಗೆ 50 ಪ್ರಶ್ನೆಗಳಿಗೆ ಒಟ್ಟು 4 ಅಂಕಗಳು, ಅಂದರೆ 200 ಅಂಕಗಳಿಗೆ ಇದು ಒಂದು ಪೇಪರ್ ಇರುವಂಥದ್ದು. ಸೊ ಇದರಲ್ಲಿ ಏನೇನು ಓದಬೇಕು ಹಾಗಾದರೆ? ಇದರಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ, ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಎಷ್ಟು 11th ಮತ್ತು 12th 11ನೇ ಮತ್ತು 12ನೇ ತರಗತಿಯ ಮಟ್ಟದ ಸಂಕೀರ್ಣ ಗಣಿತ ಮತ್ತು ಭೌತಶಾಸ್ತ್ರದ ನಿಯಮಗಳನ್ನು ಓದುವಂಥದ್ದು. ಇನ್ನು ರಸಾಯನಶಾಸ್ತ್ರ, ಕೆಮಿಸ್ಟ್ರಿಯಲ್ಲಿ ಧಾತುಗಳು, ಮಿಶ್ರಣಗಳು, ಸಂಯುಕ್ತಗಳು ಮತ್ತು ಪರಮಾಣುಗಳ ರಚನೆ, ಇದನ್ನು ಕೂಡ ಓದಬೇಕು. ಇನ್ನು ಸಾಮಾನ್ಯ ಜ್ಞಾನದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ಸುದ್ದಿಗಳು, ಅಂದರೆ ಕರೆಂಟ್ ಅಫೇರ್ಸಲ್ಲಿ ಇದು ಕವರ್ ಆಗ್ತದೆ. ಸೊ ಮೂರನೇದಂದರೆ ಅಗ್ನಿವೀರ್ ಕ್ಲರ್ಕ್ ಮತ್ತು ಅಥವಾ ಸ್ಟೋರ್ ಕೀಪರ್. ಸೊ ಇದು 2 ಭಾಗಗಳನ್ನು ಒಳಗೊಂಡಿದ್ದು ಒಟ್ಟು 200 ಅಂಕಗಳಿಗೆ ಇರುವಂಥದ್ದು. ಸೊ ಭಾಗ ಒಂದರಲ್ಲಿ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಗಣಿತ ಮತ್ತು ಕಂಪ್ಯೂಟರ್ ವಿಜ್ಞಾನದ ಮೂಲಭೂತ ಅಂಶಗಳು ಇರುತ್ತವೆ. ಇನ್ನು ಭಾಗ 2ರಲ್ಲಿ ಸಾಮಾನ್ಯ ಇಂಗ್ಲೀಷ್, ಓಕೆ, ಜನರಲ್ ಇಂಗ್ಲೀಷ್ನಲ್ಲಿ ವ್ಯಾಕರಣ, ಸೊ ವ್ಯಾಕರಣ ಓದುವಂಥದ್ದು. ಇನ್ನು ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು, ಓಕೆ, ಸಿಮಿಲರ್ ವರ್ಡ್ಸ್ ಮತ್ತು ಅಪೋಸಿಟ್ಸ್ ವರ್ಡ್ಸ್ ಮತ್ತು ಕಾನ್ಫರೆನ್ಸನ್ನು ಓದುವಂಥದ್ದು, ಓಕೆ, ಇಂಗ್ಲೀಷ್ನಲ್ಲಿ. ಇನ್ನು ಗಮನಿಸಬೇಕಾದ ವಿಷಯ ಏನಂದರೆ, ಇದರಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ ಒಂದು ತಪ್ಪು ಉತ್ತರಕ್ಕೆ ಋಣಾತ್ಮಕ ಅಂಕಗಳು ಇದ್ದಾವೆ. ಎಷ್ಟಿದ್ದಾವೆ ಅಂದರೆ 0.25 ಅಥವಾ 0.50 ಅಂಕಗಳು ಕಡಿತಗೊಳ್ಳುತ್ತವೆ. ಸೊ ಸ್ನೇಹಿತರೆ, ಲಿಖಿತ ಪರೀಕ್ಷೆ ಆದ ನಂತರ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುವಂಥದ್ದು, ಅಂದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುವಂಥದ್ದು. ಸೊ ಅಭ್ಯರ್ಥಿಗಳ ದೈಹಿಕ ಕ್ಷಮತೆಯನ್ನು ಅಳೆಯುವ ಪ್ರಮುಖ ಹಂತವಾಗಿರುವಂಥದ್ದು ಇದು ಒಂದು ದೈಹಿಕ ಸಾಮರ್ಥ್ಯ. ಸೊ ಇದರಲ್ಲಿ 1.6 ಕಿಲೋಮೀಟರ್ ಓಟ ಇರುವಂಥದ್ದು, ಓಕೆ. ದೈಹಿಕ ಸಾಮರ್ಥ್ಯ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ 1.6 ಕಿಲೋಮೀಟರ್ ಓಟ ಇರ್ತದೆ. ಸೊ ಓಟದ ಸಮಯದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ. ಸೊ ಎಷ್ಟು ಅವರು ಓಡ್ತಾರೆ ಅನ್ನುವಂಥದ್ದು, ಎಷ್ಟು ಕಿಲೋಮೀಟರ್ ಓಡ್ತಾರೆ ಅದರ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ. ಸೊ ಅದರಲ್ಲಿ ಗ್ರೂಪ್ 1 ಅಂದರೆ ಗ್ರೂಪ್ 1 5 ನಿಮಿಷದಿಂದ 30 ಸೆಕೆಂಡ್ಗಳ ಒಳಗೆ ಪೂರ್ಣಗೊಳಿಸಬೇಕು, ಗ್ರೂಪ್ 1ನಲ್ಲಿ. ಸೊ ಇದಕ್ಕೆ 60 ಅಂಕಗಳು ಇರುತ್ತವೆ. ಇನ್ನು ಗ್ರೂಪ್ 2ರಲ್ಲಿ 5 ನಿಮಿಷ 31 ಸೆಕೆಂಡ್ನಿಂದ 5 ನಿಮಿಷ 45 ಸೆಕೆಂಡ್ ಒಳಗೆ 48 ಅಂಕಗಳು ಇರುವಂಥದ್ದು, ಅಷ್ಟರಲ್ಲಿ ನೀವು ಓಡುವಂಥದ್ದು, ಓಕೆ, ಗ್ರೂಪ್ 2ರಲ್ಲಿ. ಓಕೆ. ಸೊ ಇದು ಹೊರತಾಗಿಯೂ ಪುಲಪ್ಸ್ ಅನ್ನುವಂತಹ ಅಂದರೆ ಭೀಮ್, ಓಕೆ, ಭೀಮ್ ಮೇಲೆ ಮಾಡುವ ಪುಲಪ್ಸ್ ಸಂಖ್ಯೆಗೆ ಅನುಗುಣವಾಗಿ ಅಂಕಗಳನ್ನು ನೀಡಲಾಗುತ್ತೆ. ಸೊ ಎಷ್ಟು ಪುಲಪ್ಸ್ ಮಾಡ್ತೀರಾ ಅನ್ನುವಂಥದ್ದು ಅದರ ಅನುಗುಣವಾಗಿ ಅಂಕಗಳನ್ನು ನೀಡಲಾಗುತ್ತೆ. ಸೊ 10 ಪುಲಪ್ಸ್ ಅಂದರೆ 40 ಅಂಕಗಳು, ಇನ್ನು 9 ಪುಲಪ್ಸ್ ಅಂದರೆ 33 ಅಂಕಗಳು, ಇನ್ನು 8 ಪುಲಪ್ಸ್ ಅಂದರೆ 27 ಅಂಕಗಳು ನೀಡಲಾಗುತ್ತೆ. ಇನ್ನು 7 ಪುಲಪ್ಸ್ ಅಂದರೆ 21 ಅಂಕಗಳನ್ನು ನೀಡಲಾಗುತ್ತೆ. ಇನ್ನು 6 ಪುಲಪ್ಸ್ ಅಂದರೆ 16 ಅಂಕಗಳನ್ನು ನೀಡಲಾಗುವಂಥದ್ದು. ಸೊ 6ರಿಂದ ಏನು ಕಡಿಮೆ ಪುಲಪ್ಸ್ ಏನು ಮಾಡ್ತೀರಾ ಅವರಿಗೆ ಅಂಕಗಳನ್ನು ಕೊಡಲಾಗುವುದಿಲ್ಲ, ಅಂದರೆ ಅವರು ಅನರ್ಹರು ಅಂತ ಅರ್ಥ, ಓಕೆ, ಅವರು ಅನರ್ಹರು ಅಂತ. ಇನ್ನು ಈ ಥರ ಕಡ್ಡಾಯ ಪರೀಕ್ಷೆಗಳು ಇರ್ತವೆ, ಆದರೆ ಅಂಕಗಳು ಇರುವುದಿಲ್ಲ ಅವುಗಳಿಗೆ. ಪಾಸ್ ಆಗೋದು ಇದಕ್ಕೆ ಕಡ್ಡಾಯ ಇರುತ್ತೆ. ಇನ್ನು ಫಿಟ್ನೆಸ್ ಡಿಚ್ ಅಂದರೆ ಇದೇನು? ಫಿಟ್ನೆಸ್ ಡಿಚ್ ಅಂದರೆ 9 ಅಡಿ ಉದ್ದದ ಗುಂಡಿಯನ್ನು ಜಿಗಿಯಬೇಕು. ಫಿಟ್ನೆಸ್ ಡಿಚ್ ಅಂದರೆ 9 ಅಡಿ ಉದ್ದದ ಒಂದು ಗುಂಡಿಯನ್ನು ಜಿಗಿಯಬೇಕು.
ಇದನ್ನು ಫಿಟ್ನೆಸ್ ಡಿಚ್ ಅಥವಾ 9 ಫಿಟ್ನೆಸ್ ಡಿಚ್ ಅಂತ ಹೇಳಲಾಗುತ್ತೆ. ಸೊ ಜಿಗ್ಜ್ಯಾಗ್ ಬ್ಯಾಲೆನ್ಸ್, ಮತ್ತೊಂದೇನೆಂದರೆ ಜಿಗ್ಜ್ಯಾಗ್ ಬ್ಯಾಲೆನ್ಸ್, ಸಮತೋಲನವನ್ನು ಕಾಯ್ದುಕೊಂಡು ಅಂಕುಡೊಂಕಾದ ಪಟ್ಟಿಯ ಮೇಲೆ ನಡೆಯಬೇಕು. ಸೊ ಇದೊಂದು ಟೆಸ್ಟ್ ಇರುತ್ತೆ. ಇನ್ನು ದೈಹಿಕ ಅಳತೆ, ಫಿಸಿಕಲ್ ಸ್ಟ್ಯಾಂಡ್. ಓಕೆ, ದೈಹಿಕ ಅಳತೆ ಹೇಗಿರ್ತದೆ, ಕರ್ನಾಟಕದ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಳತೆಗಳು ಹೀಗಿವೆ. ಹೇಗಂದರೆ ಹೈಟ್ ಹೇಗಿರಬೇಕು ಹಾಗಾದರೆ ಅಂದರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ GD ಅಥವಾ ಟ್ರೇಡ್ಸ್ಮ್ಯಾನ್ಗೆ 166 ಸೆಂಟಿಮೀಟರ್ ಹೈಟ್ ಇರಬೇಕು. ಇನ್ನು ಟೆಕ್ನಿಕಲ್ ಏನು ಅಭ್ಯರ್ಥಿ ಇದ್ದಾರೆ ಅವರಿಗೆ 165 ಸೆಂಟಿಮೀಟರ್ ಹೈಟ್ ಇರಬೇಕು. ಇನ್ನು ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ಗಳಿಗೆ 162 ಸೆಂಟಿಮೀಟರ್ ಹೈಟ್ ಇರುವಂಥದ್ದು. ಇನ್ನು ಚೆಸ್ಟ್ ಎಷ್ಟಿರಬೇಕಂದ್ರೆ ಕನಿಷ್ಠ 77 ಸೆಂಟಿಮೀಟರ್ ಇರುವಂಥದ್ದು, ಕನಿಷ್ಠ 5 ಸೆಂಟಿಮೀಟರ್ ಉಬ್ಬಿಸುವ ಸಾಮರ್ಥ್ಯ ಇರಬೇಕು ಅಭ್ಯರ್ಥಿಗಳಿಗೆ. ಓಕೆ, ಇನ್ನು ತೂಕ. ಓಕೆ, ವೇಟ್ ಎಷ್ಟಿರಬೇಕು ಹಾಗಾದರೆ, ವೇಟನ್ನು ನೋಡೋದಾದರೆ ಎತ್ತರ ಮತ್ತು ತೂಕ ಅಂದರೆ ಅಭ್ಯರ್ಥಿಗಳ ಏನು ಎತ್ತರದ ಅನುಗುಣವಾಗಿ ಅಂದರೆ ಅವರ ವಯಸ್ಸಿನ ಅನುಗುಣವಾಗಿ ಅವರ ಒಂದು ತೂಕ ಇರಬೇಕು. ಅವರ ಎತ್ತರ ಮತ್ತು ವಯಸ್ಸಿಗೆ ಅನುಗುಣವಾಗಿ ತೂಕ ಇರುವಂಥದ್ದು. ಇನ್ನು ಗಮನಿಸಬೇಕಾದ ವಿಷಯ ಏನಂದರೆ ಇಲ್ಲಿ NCC ಮತ್ತು ಕ್ರೀಡಾಪಟುಗಳಿಗೆ ದೈಹಿಕ ಅಳತೆಗಳಲ್ಲಿ ಸಡಿಲಿಕೆ ಇದೆ ಅಥವಾ ಬೋನಸ್ ಅಂಕಗಳು ಸಿಗುವಂಥದ್ದು. ಓಕೆ, ಹೆಚ್ಚಿನ ಮಾಹಿತಿಯನ್ನು ನೀವು ವೆಬ್ಸೈಟಿಗೆ ಹೋಗಿ ಈ ಇಂಡಿಯನ್ ಆರ್ಮಿ ಎಲಿಜಿಬಿಲಿಟಿ ಪುಟವನ್ನು ಪರಿಶೀಲಿಸಿ. ಮತ್ತು ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಈ ಒಂದು ಅಗ್ನಿಪಥ್, ಓಕೆ, ಅಗ್ನಿಪಥಕ್ಕೆ ಭಾರತೀಯ ಸೇನೆ ಅಗ್ನಿವೀರ ನೇಮಕಾತಿಗೆ ಯಾರೆಲ್ಲ ನೀವು ಇಂಟ್ರೆಸ್ಟ್ ಇದ್ದೀರಿ ಹೋಗಿ ಅಪ್ಲೈಯನ್ನು ಮಾಡಬಹುದು. ಸೊ ಅಗ್ನಿವೀರರ ಒಂದು ನೇಮಕಾತಿ ಬಗ್ಗೆ ಇಷ್ಟು ಮಾಹಿತಿಯನ್ನು ನೋಡಿದ್ವಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ತಪ್ಪು ಮಾಹಿತಿ ಏನಾದರೂ ಇದ್ದಿದ್ದರೆ ಅಕಸ್ಮಾತ್ತಾಗಿ ಅಥವಾ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲದ್ರೆ ನೀವು ಕಮೆಂಟಲ್ಲೇ ಬರೀರಿ, ಏನು ನಿಮಗೆ ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ನೋಡೋಣ, ಮತ್ತೊಂದು ಹುದ್ದೆಯೊಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.